ಹಲೋ ಗೈಸ್, ಶನಿವಾರದ ಬ್ಲಾಗ್ ಇದಾಗಿರುತ್ತೆ. ನಾನಿವತ್ತು ಕೆಲಸಕ್ಕೆ ಹೋಗಿರಲಿಲ್ಲ. ನಮ್ಮದು ಸ್ವಲ್ಪ ಸೈಟು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ JCBಗೆ ಹೇಳಿದೆ. JCB ಅವ್ರು ಬಂದಿದ್ದರು. ಯಾಕಂದರೆ ನಮ್ಮ ಮನೆಯೊಳು ಗಿಡ 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 ಅಂತ ಅಷ್ಟಿನಿಂದ ಬಡ್ಕದೇ ಇದ್ದಾರೆ. ಅದು ಸಾರ್ತಾ ಇಲ್ವಂತೆ. ಸರಿ ಅಂದ್ಬಿಟ್ಟು ಆ ಕಡೆ ಇದ್ದ ಸೋದೆಗಿದೆ ಅನ್ನೋ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲನೂ ಒಂದು ಕಡೆಯಿಂದ ಮಟ್ಟ ತಳಿಸ್ದೆ. ಯಾಕಂದರೆ ಸ್ವಲ್ಪ ಸೈಟೆಲ್ಲ ನೀಟಾಗಿ ಒಂದು ಕಡೆಯಿಂದ ನೀಟ್ ಮಾಡ್ಕೊಬಿಟ್ಟು ಪ್ಯಾಕಿಂಗ್ ಮಾಡ್ಕೊಬಿಡ್ಮ, ಕಾಂಪೌಂಡ್ ಮಿನಿ ಕಾಂಪೌಂಡ್ ಥರ ಮಾಡ್ಕೊಬಿಡಮ್ಮ ಅಂತ ನಾವು ಮಾಡಿದ್ವಿ. ಎಲ್ಲ ನೀಟಾಗಿ ಮಟ್ಟ ಬಿಟ್ಟಿಸ್ತೆ, ಮರಳಿತ್ತು ಅದೆಲ್ಲ ಒಂದು ಸೈಡು ಗುಡ್ಡ ಹಾಕ್ಸ್ತೆ. ಅದನ್ನು ಆದರೂ ಸ್ವಲ್ಪ ಕಸಲೆ ಮಿಕ್ಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಸರಿ ನೀಟಾಗಿ ಮಾಡ್ಕೊಂಡು ಹೊಡ್ಬಿಡಪ್ಪ ಅಂದ್ಬಿಟ್ಟು ರೆಡಿ ಮಾಡಿಸ್ದೆ. ಅಲ್ಲೊಂದು ಸ್ವಲ್ಪ ಜಲ್ಲಿ ಇತ್ತು, ಅದನ್ನು ಬ್ಯಾಕ್ ಸೈಡ್ ಹಿಂದ್ಗಡೆ ತಳ್ಬಿಡು ಅಂತ ಹೇಳಿದೆ. ಅಣ್ಣ ತಳ್ಕೊಟ್ನ. ಸರಿ, ಅವನು ಕೆಲಸ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ. ಅದು ಜಲ್ಲಿ ಜಲ್ಲಿ ಸರಿ, ಅದನ್ನು ನೀಟಾಗಿ ತಳ್ಳು ಮಾಡಿಸ್ಕೊಂಡು. ಯಾಕಂದರೆ ಅಲ್ಲಿ ಸುತ್ತ ಸದ್ಯಕ್ಕೆ ಇವಾಗ ಸಣ್ಣದಾಗಿ ಲೈಟಾಗಿ ಏನಾದ್ರು ಬೆಳ್ಕಮ್ಮ ತರಕಾರಿ ಅಥವಾ ಹೋಗಿ ಬೆಳಿಮ ಅಂದ್ಬಿಟ್ಟು ನೀಟಾಗಿ ಮಟ್ಟ ತಳಿಸ್ದೆ. ಹೋಗಿ ಸುಮ್ಮನೆ ಕಾಲೇಜಾಗ ವೇಸ್ಟಾಗಿ ಬಿದ್ದೈತೆ, ಏನು ವೇಸ್ಟ್ ಮಾಡೋದು ಅಂದ್ಬಿಟ್ಟು ನೀಟಾಗಿ ಎಲ್ಲ ಮಟ್ಟ ಮಾಡಿಸ್ಬಿಟ್ಟು ಏನಾದರೂ ಬೆಳ್ಕೊಬೋದು, ಒಂದು ಸಣ್ಣ ಪುಟ್ಟ ತರಕಾರಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಫುಲ್ ಮಟ್ಟ ತಳಿಸ್ಬಿಟ್ಟು ಫ್ಲಾಟ್ ತಳಿಸ್ದೆ. JCB ಅಣ್ಣ ಹೇಳ್ದಂಗೆ ಮಾಡಿಕೊಟ್ನ ಪಾಪ. ಆದ್ರೂ ಒಳಗಡೆ ಸ್ವಲ್ಪ ಎಲ್ಲ ಗಲೀಜೆಲ್ಲ ಮಾಡಿಬಿಡ್ತಿದ್ರು. ಹಂಗೆ ಬಿಟ್ಟು ಇದ್ರೆ ಎಲ್ಲ ಗಲೀಜು ಅಲ್ಲಿಗೆ ತಂದು ಹಾಕೋದು, ಎಲ್ಲ ಡೈಲಿ ಬೆಂಕಿ ಹಾಕಿ ಎಲ್ಲ ಫುಲ್ ಇದಾಗ್ಬಿಟ್ಟಿತ್ತು. ಅದಕ್ಕೆ ಇನ್ನು ಯಾರು ಹಾಕೋದು ಬೇಡ ಅವರು ಅಂದ್ಬಿಟ್ಟು ನೀಟಾಗಿ ಒಂದು ಕಡೆ ಮಟ್ಟ ಹೆಂಗೆ ಹಾಕ್ತಾರೆ ಈಗ ಅಂದ್ಬಿಟ್ಟು, ನೀವು ಹೊಡೆಯಪ್ಪ ಹೇಳ್ತೀನಿ ಅಂದ್ಬಿಟ್ಟು ನೀಟಾಗಿ ಹೊಡೆದು ಬಿಡಪ್ಪ ಒಂದ್ಸಲಿ ಅಂದ್ಬಿಟ್ಟು. ಯಾಕಂದರೆ ಪುನಃ ನಾವು ಇದು ಮಾಡ್ಬೇಕಾಗತ್ತಲ್ಲ, ಇವಾಗ ಸ್ವಲ್ಪ ಲೂಸ್ ಮಾಡಿಬಿಡಪ್ಪ ಗಿಡ ಪಡ್ ನಡಕ್ಕೆ ಅಂದ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟು ಅಣ್ಣಗೆ ಹೇಳ್ದಂಗೆ ಮಾಡಿಕೊಟ್ನ. ಸರಿ, ಅದನ್ನು ಮುಗಿಸ್ಕೊಂಡು ನಾನು ಬಂದೆ ನರ್ಸರಿಗೆ. ಸೊ ಮನೆಯವ್ರು ಹೇಳಿದ್ರು ಕನಕಾಂಬರ ಗಿಡ ತೊಗೊಳ್ಳಿ, ಸ್ವಲ್ಪ ಬದೆ ತಗೊಳ್ಳಿ ಅಂತ. ಶಿಷ್ಯ ಬೇರೆ ಏನು ಮುಟ್ಟಕ್ಕೆ ಹೋಯ್ತಿದ್ನಲ್ಲೋ, ಇರಪ್ಪ ಅದು ಬೇರೆ ಒಡಗಿಡ್ದು ಬಿಟ್ರು, ನೀ ಏನು ಮರೆ ನೀನು ಒಡಗಿಡ್ದು ಕಳಿಸ್ಬಿಟ್ರು ನೀನು ಇರಪ್ಪ ಅಂತಂದು. ಸರಿ, ಶಿಷ್ಯ ಅಂದರೆ ಬೇಜಾರು ಕೊಡಿ, ನನ್ನ ಫ್ರೆಂಡು ಮಲ್ಲೇಶಣ್ಣ ಅಂತ. ಸೊ ಆಯಿತು, ಹಿಂಗೋ ಪೈರು ಸ್ವಲ್ಪ 1.5 ತಿಂಗಳು 2 ತಿಂಗಳು ಪೈರಿದ್ದು, ಏನೋ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ಕೊಂಡ್ವಿ. ಆಲ್ರೆಡಿ 2 ಕ್ರೇಟ್ ತಗೊಂಡಿದ್ವಿ, ಇನ್ನೊಂದು ಕ್ರೇಟ್ ಬೇಕಿತ್ತು. 3 ಕ್ರೇಟ್ ತಗೊಳಮ್ಮ ಇರಲಿ ಅಂದ್ಬಿಟ್ಟು ಒಂದು ಕ್ರೇಟಲ್ಲಿ 110 ಸಸಿ ಬರುತ್ತಂತೆ, ಅಲ್ಲಿ ಬರೋದೇ 190 ಅಷ್ಟೇ. ಸರಿ, 3 ಕ್ರೇಟ್ ತಗೊಂಡ್ವಿ. ಹೆಂಗಪ್ಪ ರೇಟ್ ಅಣ್ಣ ಅಂದು ಅವ ನಮ್ಮ ಮಲೇಶನ್ ಅನ್ನ. ನನಗೆ ಗೊತ್ತಿರಪ್ಪ, ನಾನು ಕೇಳ್ತೀನಿ ನಾನು ಅನ್ನ. ಅಣ್ಣ ಜಾಸ್ತಿ ಏನು ಬೇಡ, ನನಗೂ ಬೇಡ ನಿನಗೂ ಬೇಡ, ₹1 ಕೊಡ್ತೀನಿ ಹಾಕ್ಬೋಣ ಅಂತ ಹೇಳಿ ನಾನು ನಮ್ಮ ಮಲೇಶನ್ ಕರ್ಕೊಯ್ತೀನಿ. ಅದಕ್ಕೆ ಸರಿ, ₹1 ಏನು ಬೇಡ, ನಾನೇ ಗಡ್ಡಪುರಿ ತಂದು ಕೊಡ್ತೀನಿ, ತಿನ್ಕೊಂಡು ಸ್ವಲ್ಪ ಸೈಡ್ ಕೊಂಡೋಗಪ್ಪ ಅಂತ. ಸರಿ ಅಂದ್ಬಿಟ್ಟು ಹೆಂಗೋ ವ್ಯಾಪಾರ ಮಾಡ್ಕೊಂಡು ತಂದ್ವಿ. ಸೊ ಹೊರಗೊಂಡೆ ಎಲ್ಲ ರೆಡಿ ಮಾಡಿಬಿಟ್ಕೊಂಡಿದ್ದೆ ಮೊದಲೇ. ಸೊ ಒಂದು ಕಡೆಯಿಂದ ಬೇರೆ ಇರೋಗಳ ಕಚ್ತಾಯಿದ್ದು. ಸೊ ನೋಡಿ, ನನ್ನ ಜೊತೆ ರೀಲ್ಸ್ ಮಾಡೋದಲ್ಲ, ಕೆಲಸನ ಸುಲ್ದು ಹಂಗೆ ಮಾಡ್ತಾನೆ ಶಿಷ್ಯ. ಸೊ ನಾನು ನರ್ಸರಿಗೆ ಹೋಗೋ ಮುಂಚೆ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿಬಿಟ್ಕೊಂಡಿದ್ದೆ. ಇದು ಕುಳ್ಳಿಗಳನ್ನ ಯಾವ ಥರ ನೆಡಬೇಕು ಅಂತ ನಾನು ಎಲ್ಲನೂ ಮಾಹಿತಿ ಫಸ್ಟೇ ಬಿಡ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಎರಡು ಅಡಿ ಗ್ಯಾಪ್ ಕೊಟ್ಟಿದ್ದೀನಿ. ಇದು ಬದನೆ ಆಗ್ತಾಯಿರೋದು, ಬದನೆ ತಗೊಂಡಿದ್ದೆ ಒಂದು ಕ್ರೇಟು. ಇರ್ಲಿಂದ ಒಂದು ಸೊಸಿ ಹಿಂದ್ಗಡೆ ಬ್ಯಾಕ್ ಸೈಡ್ಗೆ ಇರಲಿ ಬೆಳೀಲಿ ಅಂತ ಆಗುತ್ತೆ ಬದನೆ ಅಂದ್ಬಿಟ್ಟು ಅದನ್ನು ಒಂದೊಂದು ಪುಳಿ ಮಾಡಿ ಫಸ್ಟೇ ಬಿಟ್ಕೊಬಿಟ್ಟಿದ್ದೆ ಎಲ್ಲನೂ. ಯಾಕಂದ್ರೆ ತಂದ ತಕ್ಷಣ ನೆಟ್ಬಿಡಮ್ಮ ಅಂತ ನಾನು ತಂದಿದ್ದು. 2 ಗಂಟೆಯಲ್ಲಿ ಸ್ವಲ್ಪ ಬಿಸ್ತಿತ್ತಲ್ಲ, ತಂಪಾಗಲಿ ಅಂದ್ಬಿಟ್ಟು 4 ಕಡೆ ಸ್ಟಾರ್ಟ್ ಮಾಡಿದೆ. ಶಿಷ್ಯ ನೋಡಿ ಎಲ್ಲದಕ್ಕೂ ರೆಡಿ, ರೀಲ್ಸ್ ಮಾಡೋದಕ್ಕೂ ಸರಿ, ಏನದಕ್ಕೂ ಸರಿ. ಕೆಲಸ ಮಾತ್ರ ಚಿಂದಿ ನಾನು ಹೇಳ್ದಂಗೆ ಮಾಡಿಕೊಡ್ತಾನೆ ಪಾಪ. ಸೊ ಭಾಳ ಶಿಷ್ಯ ಹುಷಾರಾಗಿ ಅಂತಂದೆ. ಅವ್ನು ತಂದು ಕೊಡ್ತಾಯಿದ್ದು ನನಗೆ, ಅವನೇ ಸಪ್ಲೈ ಮಾಡ್ತಾಯಿದ್ದು. ಯಾರೋ ಹೇಳಿದರು 2 ಅಡಿ ಅಗಲ ಮಾಡ್ಕೊಳ್ಳಿ, ಒಂದೊಂದು ಅಡಿ ಗ್ಯಾಪ್ಗೆ ನೆಟ್ಕೊಬನ್ನಿ ಅಂತ ಹೇಳಿದರು. ಸರಿ, ಅದ್ರ ಪ್ರಕಾರ ನೆಟ್ಕೊ ಬಂದೆ. ಶಿಷ್ಯ ಸಪೋರ್ಟ್ ಮಾಡೋಕ್ಕೆ ನನಗೆ. ಯಾಕಂದರೆ ಇವತ್ತು ಶಿಷ್ಯರ್ಗಳಿಲ್ವಲ್ಲ ನನ್ನ ತಲೆ ಇದ್ನ ಗಿಡ ಬಗ್ಗೆ ತಗೊಬರೋ ಅಂದರೆ ಹೋಗಲ್ಲ, ಸಾಕು ಮನೆಗೆ ಹೋಗ್ತೀನಿ ನಾನು ನನಗೆ ಅಂದ್ಬಿಟ್ಟು.